ನಮಸ್ಕಾರ ಕರ್ನಾಟಕ, PK ಟ್ರೇಡ್ಸ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿಯಕ್ಕೆ ಹೋಗ್ತಿದ್ದೀವಿ ಅಂದರೆ ಶೇರ್ ಮಾರ್ಕೆಟ್ನ ಡಿಫ್ರೆಂಟ್ ಸೆಗ್ಮೆಂಟ್ಸ್ಗಳು. ಸೊ ಶೇರ್ ಮಾರ್ಕೆಟ್ ಅಂದರೆ ಜಸ್ಟ್ ಬೈ ಆ್ಯಂಡ್ ಸೆಲ್. ಯಾವುದೇ ಒಂದು ಕಂಪ್ನಿ ಶೇರ್ನ ಒಂದು ಬೈ ಮತ್ತು ಸೆಲ್ ಮಾಡೋಂಥ ಜಾಗ ಅಷ್ಟೇ ಅಲ್ಲ, ಇನ್ನೂ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಸೆಗ್ಮೆಂಟ್ಸ್ಗಳು ಬರ್ತವೆ. ಸೊ ಆ ಒಂದೊಂದೇ ಸೆಗ್ಮೆಂಟ್ಸ್ಗಳಿಗೆ ಅದರದೇ ಆದಂಥ ಒಂದು ಪರ್ಪಸ್ ಇರುತ್ತೆ, ಅದರದೇ ಆದಂಥ ಒಂದು ರಿಸ್ಕ್ ಇರುತ್ತೆ. ಸೊ ಅದರದೇ ಆದಂಥ ಒಂದು ಪ್ರಾಫಿಟ್ ಗೇನ್ಸು ಮತ್ತು ಲಾಸಸ್ ಆಗಿರ್ಬೋದು, ಇವೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಿದ್ದೀವಿ. ಸೊ ಫಸ್ಟ್ ಸೆಗ್ಮೆಂಟ್ ನೋಡೋದಾದರೆ ಈಕ್ವಿಟಿ ಅಂತ. ಸೊ ಈ ಸೆಗ್ಮೆಂಟು ಏನಂತಂದರೆ, ಈ ಸೆಗ್ಮೆಂಟಲ್ಲಿ ನೀವು ಕಾಮನ್ ಆಗಿರೋ ಒಂದು ಕಂಪ್ನೀಸ್ಗಳನ್ನ, ಯಾವುದೇ ಕಂಪ್ನಿ ಆಗಿರ್ಬೋದು, ಅದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ರೆ ಆ ಕಂಪ್ನಿ ಶೇರ್ಸ್ನ ನೀವು ಬೈ ಮಾಡ್ಬೋದು. ಸೊ ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಇದು ಒಂದು ಕಾಮನ್ ಬೈ ಆ್ಯಂಡ್ ಸೆಲ್ ಮಾಡೋಂಥ ಒಂದು ಸೆಗ್ಮೆಂಟು. ಈ ಸೆಗ್ಮೆಂಟಲ್ಲಿ ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ ಮತ್ತು ನಿಮಗೆ ರಿಟರ್ನ್ಸು ಕಮ್ಮಿ ಇರುತ್ತೆ. ಸೊ ರಿಟರ್ನ್ಸ್ ಆಫ್ ಇನ್ವೆಸ್ಟಿಂಗ್ ಏನು, ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮದು ರಿಟರ್ನ್ಸು ಕಡಿಮೆ ಇರುತ್ತೆ, ಬಟ್ ರಿಸ್ಕು ಕಡಿಮೆ ಇರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲೇ ಹೋದ್ರೂ ನೀವು ಎಷ್ಟು ರಿಟರ್ನ್ಸ್ ಜಾಸ್ತಿ ಇರುತ್ತೋ ಅಷ್ಟೇ ರಿಸ್ಕ್ ಇರುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ, ರಿಟರ್ನ್ಸು ಒಂದು ಮಾಡರೇಟ್ ರೂಪದಲ್ಲಿ ಇರುತ್ತೆ. ಸೊ ಈ ಬಿಗಿನರ್ಸ್ಗೆ ಈ ಸೆಗ್ಮೆಂಟು ಒಂದು ಒಳ್ಳೆ ಸೆಗ್ಮೆಂಟ್ ಅಂತ ಹೇಳ್ಬೋದು ಇನ್ವೆಸ್ಟ್ ಮಾಡೋಕ್ಕೆ. ಬಟ್ ಆದರೂ ಜಸ್ಟ್ ಇನ್ವೆಸ್ಟಿಂಗ್ ಮಾಡೋದಷ್ಟೇ ಅಲ್ಲ, ಆ ನಾಲೆಜ್ ತಗೊಂಡು ಆ ನಾಲೆಜ್ ಮೇಲೆ ನೀವು ಕಂಪ್ನೀಸ್ನೆಲ್ಲ ಸ್ಟಡಿ ಮಾಡಿ ಅವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಬೆಟರು. ಸೆಕೆಂಡ್ ಸೆಗ್ಮೆಂಟ್ ಬಂದು ಡಿರೈವೇಟಿವ್ಸ್ ಅಂತ. ಸೊ ಈ ಡಿರೈವೇಟಿವ್ಸ್ ಅಲ್ಲಿ ಏನಂದ್ರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ನೀವು ಟ್ರೇಡ್ ಮಾಡ್ಬೋದು. ಸೊ ಏನಪ್ಪ ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತಂದರೆ, ಈಗ ಕಂಪ್ನಿ ಯಾವುದಾದ್ರೂ ಒಂದು ಇಂಡೆಕ್ಸ್ ತೊಗೊಂಡ್ರೆ ಈ ನಿಫ್ಟಿ ಅಂತ ಇದೆ. ನಿಫ್ಟಿ ಅಂದರೆ ಒಂದು ಟಾಪ್ 50 ಕಂಪ್ನೀಸ್ ಆಫ್ ಇಂಡಿಯಾ. ಸೊ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಏನಂದರೆ ಒಂದು ಕಾಂಟ್ರಾಕ್ಟ್ ಬೇಸ್ಡ್ ಟ್ರೇಡಿಂಗ್. ಸೊ ನೀವು ಫುಲ್ ಏನೋ ಅಮೌಂಟ್ ಏನಿರುತ್ತೆ ಶೇರ್ದು ಅಷ್ಟು ಟ್ರೇಡ್ ಮಾಡೋಕ್ಕಾಗದೇ ಇರುವಾಗ ನೀವು ಅವ್ರದ್ದು ಒಂದು ಕಾಂಟ್ರಾಕ್ಟ್ನ ತೊಗೊತೀರ, ಅದನ್ನು ಬೈ ಮಾಡ್ತೀರಾ ಅಥವಾ ಸೆಲ್ಲು ಮಾಡ್ತೀರಾ. ಸೊ ಆ ಥರ ಈ ಫ್ಯೂಚರ್ ಏನು ಆಪ್ಷನ್ಸ್ ಮತ್ತು ಫ್ಯೂಚರ್ಸ್ ಏನಿದೆಯಲ್ಲ, ಇದು ಕಾಂಟ್ರಾಕ್ಟ್ ಬೇಸ್ಡ್ ಟ್ರೇಡಿಂಗ್ ಅಂತ. ಎಕ್ಸಾಂಪಲ್ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸೊ ಸೆನ್ಸೆಕ್ಸ್ ಆಗಿರ್ಬೋದು, ಇವೆಲ್ಲ ಒಂದು F&O ಟ್ರೇಡಿಂಗಲ್ಲಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹೈ ರಿಸ್ಕ್, ಬಟ್ ರಿಟರ್ನ್ಸು ಹೈಯೇ ಇರುತ್ತೆ. ಸೊ ನೀವು ಎಷ್ಟು ರಿಸ್ಕ್ ತೊಗೊತೀರ ಇಲ್ಲಿ ಅಷ್ಟೇ ನಿಮಗೆ ರಿಟರ್ನ್ಸು ಇರುತ್ತೆ. ಸೊ ಇಲ್ಲಿ ಈ ಸೆಗ್ಮೆಂಟ್ ಏನಿದೆ ರಿಸ್ಕಿ ಆಗಿರೋದ್ರಿಂದ ನೀವು ನಾಲೆಜ್ ಇಲ್ದೇನೆ ಟ್ರೇಡ್ ಮಾಡಿದ್ರೆ ನಿಮಗೆ ಭಾಳ ಲಾಸ್ ಆಗೋಂಥ ಚಾನ್ಸಸ್ ಇಲ್ಲಿ ಈ ಸೆಗ್ಮೆಂಟಲ್ಲಿ ನಿಮಗೆ ಇರುತ್ತೆ. ಸೊ ಇದು ಬಿಗಿನರ್ಸು ಮಸ್ಟ್ ಅವಾಯ್ಡ್ ಮಾಡಬೇಕು. ಫಸ್ಟ್ ನೀವು ಇಕ್ವಿಟಿ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ F&Oಗೆ ನೀವು ಶಿಫ್ಟ್ ಆಗ್ಬೋದು. ಥರ್ಡ್ ಸೆಗ್ಮೆಂಟ್ ಬಂದು IPO ಅಂತ. ಇದ್ರದ್ದು ಫುಲ್ ಫಾರ್ಮ್ ನೋಡೋದಾದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಇಲ್ಲಿ ನೋಡ್ಬೋದು. ಸೊ ಈ IPO ಸೆಗ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಕಂಪ್ನಿ ಶೇರ್ ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆ ಅವ್ರ ರೆಕಾರ್ಡ್ಸು ಮತ್ತು ಕಂಪ್ನಿ ಬೇಸಿಸ್ಸು ಮತ್ತು ಅದು ಫಂಡಮೆಂಟಲ್ಸ್ ಆಗಿರ್ಬೋದು, ಅವ್ರದ್ದು ರೆವೆನ್ಯೂ ಗ್ರೋತು, ಪ್ರಾಫಿಟ್ಟು, ಅವ್ರದ್ದು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಇದೆಲ್ಲ ರೆಕಾರ್ಡ್ಸು ಸಬ್ಮಿಟ್ ಮಾಡಿರ್ತಾರೆ. ಸೊ ಸಬ್ಮಿಟ್ ಮಾಡಿ ಅವರು ಒಂದು ಇವೆಂಟ್ ನಡೆಸ್ತಾರೆ. ಸೊ ಆ ಇವೆಂಟ್ ಯಾವುದು ಅಂತಂದರೆ IPO ಅಂತ ಹೇಳ್ತಾರೆ. ಆ IPOನೇ ಇದು ಶೇರ್ ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆ ಅವರು ತಮ್ಮ ಶೇರ್ಸ್ಗಳನ್ನು ಕಾಮನ್ ರಿಟೇಲರ್ಸ್ಗೆ ಬೈ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಸೊ ಇವರು ಆ ಏನಿದೆ ಬೈ ಮಾಡೋಕ್ಕೆ ಮಿನಿಮಮ್ ಇಷ್ಟು ಪ್ರೈಸ್ ರೇಂಜ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಸೊ ಕಾಮನ್ ಯಾವುದೇ ಒಂದು IPO ನೋಡೋದಾದರೆ ರಿಟೇಲರ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದರೆ ಮಿನಿಮಮ್ 15,000 ರುಪೀಸು ಇದಕ್ಕೆ ನೀವು ಆಗಬೇಕಾಗುತ್ತೆ. 15,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಆಮೇಲೆ ಅವರು ಲಾಟ್ ಸೈಜ್ ಬಂದು
ಲಾಟ್ ಸೈಜ್ ಏನು ಅವ್ರ ಕಂಪ್ನಿ ಕಡೆಯಿಂದಾನೇ ಅವರೇ ಫಿಕ್ಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಆ ಲಾಟ್ ಸೈಜ್ ನಾವು ಮಲ್ಟಿಪ್ಲೈ ಮಾಡಿ ನಮ್ಮ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ಬೋದು. ಬಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತೂ 15,000 ಇರುತ್ತೆ. ಸೊ ಇದು ಲಾಟ್ ಸೈಜ್ ಆಯಿತು ಮತ್ತು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಯಿತು. ಆಮೇಲೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಈಗ ಎಕ್ಸಾಂಪಲ್ಲು ರೀಸೆಂಟಾಗಿ ಇವತ್ತೇ ಲಿಸ್ಟ್ ಆಗಿರೋದಂತಂದರೆ ICICI ಪ್ರುಡೆನ್ಷಿಯಲ್ ಅಂತ. ಸೊ ಈ ಸ್ಟಾಕ್ ಏನಾಯಿತು ಅಂತಂದರೆ ಲಿಸ್ಟ್ ಇವತ್ತು ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಯಿತು. ಸೊ ಎಕ್ಸಾಂಪಲ್ ಇದ್ರದ್ದು ಸ್ಟಾಕ್ದು ಏನಾಯ್ತು ಅಂದರೆ ಅವ್ರು ಕೊಟ್ಟಿರೋ ಪ್ರೈಸ್ ರೇಂಜ್ಗಿಂತ ಜಾಸ್ತಿ ಲಿಸ್ಟ್ ಆದರೆ ಅವರು ಒಂದು ಪ್ರೈಸ್ ರೇಂಜ್ ಕೊಟ್ಟಿರ್ತಾರೆ. ಈಗ ಕಾಮನ್ ಆಗಿ ನೋಡೋದಾದರೆ ಎಕ್ಸಾಂಪಲ್ ತೊಗೊಳತ್ತಿದ್ದೀನಿ, ಜಸ್ಟು 10 ರೂಪೀಸಿಂದ 15 ರೂಪೀಸ್ವರೆಗೂ ಇದು ಲಿಸ್ಟ್ ಆಗ್ಬೋದು ಅಂತ ಒಂದು ಪ್ರೈಸ್ ರೇಂಜ್ ಅವ್ರು ಕೊಟ್ಟಿರ್ತಾರೆ. ಸೊ ಈ 10 ರೂಪೀಸ್ಗಿಂತ 15 ರೂಪೀಸ್ಗಿಂತ ಮೇಲೆ ಜಾಸ್ತಿ ಲಿಸ್ಟ್ ಆದರೆ ಸೊ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಅದಕ್ಕಿಂತ ಕೆಳಗಡೆ ಆದರೆ ಆ್ಯಸ್ ಯೂಶುವಲ್ ನಿಮಗೆ ಲಾಸ್ ಆಗುತ್ತೆ. ಇಷ್ಟು ಬಂದು IPO ಸೆಗ್ಮೆಂಟ್ ಒಂದು ಡೀಟೇಲಿಂಗ್. ಫೋರ್ತ್ ಸೆಗ್ಮೆಂಟ್ ಬಂದು ಬಾಂಡ್ಸ್ ಆ್ಯಂಡ್ ಡೆಬ್ಟ್ಸ್ ಅಂತ. ಸೊ ಈ ಬಾಂಡ್ಸ್ ಆ್ಯಂಡ್ ಡೆಬ್ಟ್ಸಲ್ಲಿ ನಿಮಗೆ ರಿಸ್ಕ್ ನೋಡೋದಾದರೆ ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಒಂದು ಫಿಕ್ಸ್ಡ್ ಟೈಪ್ ಆಫ್ ರಿಟರ್ನ್ಸ್ ಇರುತ್ತೆ. ರಿಟರ್ನ್ಸ್ ಏನಿಲ್ಲಿ ಫಿಕ್ಸ್ಡ್ ಅಮೌಂಟಲ್ಲಿ ರಿಟರ್ನ್ಸ್ ಬರುತ್ತೆ ಮತ್ತು ನಿಮ್ಮದು ರಿಸ್ಕ್ನು ಕಡಿಮೆ ಇರುತ್ತೆ. ನಿಮ್ದು ಇಲ್ಲಿ ಕ್ಯಾಪಿಟಲ್ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ದುಡ್ಡು ಏನಿರುತ್ತೆ ಇಲ್ಲಿ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ರಿಸ್ಕ್ ಕಡಿಮೆ ಇದ್ದಲ್ಲಿ ನಿಮ್ಮದು ಕ್ಯಾಪಿಟಲ್ ಇಲ್ಲಿ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಈ ಬಾಂಡ್ಸ್ ಆ್ಯಂಡ್ ಡೆಬ್ಟ್ಸಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಕಾಮನ್ ಆಗಿ ಗೌರ್ಮೆಂಟ್ ಬಾಂಡ್ಸು ಮತ್ತು ಕಾರ್ಪೊರೇಟ್ ಬಾಂಡ್ಸು. ಸೊ ಈ ಗೌರ್ಮೆಂಟ್ ಬಾಂಡ್ಸಲ್ಲಿ ಎಸ್ ಜಿ ಬಿ ಅಂತ. ಸೊ ಸಾವರ್ಜಿನ್ ಗೇನ್ ಬಾಂಡ್ಸು ಮತ್ತು ಕ್ಯಾಪಿಟಲ್ ಗೇನ್ ಬಾಂಡ್ಸು ಇವೇನಂತಂದರೆ ಗೋಲ್ಡು, ಸಿಲ್ವರು ಆ ಥರ ಸಾವರ್ಜಿನ್ ಬಾಂಡ್ಸಿಗೆ ಬಂದರೆ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಬಾಂಡ್ಸಿಗೆ ಬಂದರೆ ಹೈವೇಸು, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಬಾಂಡ್ಸು. ಸೊ ಅದೇ ಥರ ಈ ಕಾರ್ಪೊರೇಟ್ ಬಾಂಡ್ಸಿಗೆ ಬರೋದಾದರೆ ಈ ಫೈನಾನ್ಸಸ್ ಇರುತ್ತಲ್ಲ, L&T ಫೈನಾನ್ಸ್ ಆಗಿರ್ಬೋದು, HDFC ಫೈನಾನ್ಸ್ ಆಗಿರ್ಬೋದು, ಈ ಥರ ಇದು ಕಾರ್ಪೊರೇಟ್ ಸೆಕ್ಟರಲ್ಲಿ ಬರುತ್ತೆ. ಅದು ಗೌರ್ಮೆಂಟ್ ಸೆಕ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಗೆ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಕಮೋಡಿಟೀಸ್ ಅಂತ. ಈ ಕಮೋಡಿಟೀಸಲ್ಲಿ ನೀವು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ನೆಕ್ಸ್ಟ್ ಕ್ರೂಡ್ ಆಯಿಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಈ ಥರ ಇದರಲ್ಲಿ ನೀವು ಟ್ರೇಡ್ ಮಾಡ್ತೀರಾ. ಇದು ಟ್ರೇಡ್ ಮಾಡೋಕ್ಕೆ ಕಾಮನ್ ಶೇರ್ ಮಾರ್ಕೆಟ್ಗಿಂತ ಇದು ಬೇರೆ ಮಾರ್ಕೆಟಲ್ಲೇ ಮೂವ್ ಆಗುತ್ತೆ. ಸೊ ಈ ಮಾರ್ಕೆಟ್ಗೆ ನಾವು MCX ಮಾರ್ಕೆಟ್ ಅಂತ ಕರಿತೀವಿ. ಈ ಮಾರ್ಕೆಟ್ ನೇಮ್ ಏನಂದರೆ MCX. ಸೊ ಈ MCX ಮಾರ್ಕೆಟ್ದು ಟೈಮಿಂಗ್ ಬೇರೆ ಇರುತ್ತೆ. ಸೊ ಇದು ನೈಟು ಓಪನ್ ಇರುತ್ತೆ. ಈಗ ಕಾಮನ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ನೋಡೋದಾದರೆ 9 to 15 ಟು 3:30ವರೆಗೆ ಇರುತ್ತೆ. ಸೊ ಇದು ನೈಟ್ 11:30ವರೆಗೂ ಇದು ಓಪನ್ ಆಗಿರುತ್ತೆ. ಇದು ಕಮೋಡಿಟಿ ಸೆಗ್ಮೆಂಟ್ ಬಂದು. ಸೊ ಈ ಟಿಪ್ ಆಫ್ ದಿ ಡೇ ನೋಡೋದಾದರೆ ಬಿಗಿನರ್ಸು ಯಾವ ಸೆಗ್ಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನೋಡೋದಾದರೆ, ನೀವು ಬಿಗಿನರ್ಸ್ ಆಗಿದ್ದರೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತು IPOs ಟ್ರೈ ಮಾಡ್ಬೋದು. IPOs ಅಂದ್ರೂ ಅದ್ರ ಬಗ್ಗೆ ಬೇಸಿಕ್ ಡೀಟೇಲ್ಸು ಅಥವಾ ನಾಲೆಜ್ ಇರಬೇಕು, ಸೆಲೆಕ್ಟಿವ್ ನಾಲೆಜ್ ಇರಬೇಕು. ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ SIPನ ನೀವು ಸ್ಟಾರ್ಟ್ ಮಾಡಿ ಇದನ್ನು ಟ್ರೈ ಮಾಡ್ಬೋದು. ಈ ಮ್ಯೂಚುವಲ್ ಫಂಡ್ಸು SIP ಏನಿದೆ, ಈ ಟಾಪಿಕ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಯಾಕಂದರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕು ಮ್ಯೂಚುವಲ್ ಫಂಡ್ಸ್ಗೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡ್ತೀನಿ. ಸೊ ಬಿಗಿನರ್ಸ್ ಆಗಿ ನೀವು ಅವಾಯ್ಡ್ ಮಾಡಬೇಕಾಗಿರೋ ಮಿಸ್ಟೇಕ್ಸ್ ಏನಂತಂದರೆ, ನೀವು ಫಸ್ಟ್ ಈ ಸೆಗ್ಮೆಂಟಲ್ಲಿ ನೀವು ಟ್ರೈ ಮಾಡಿ ನಾಲೆಜ್ ಗಳಿಸ್ಕೊಂಡು ಆಮೇಲೆ ನೀವು ಬೇರೆ ಸೆಗ್ಮೆಂಟ್ಗೆ ನೀವು ನೆಕ್ಸ್ಟ್ ಶಿಫ್ಟ್ ಆಗ್ಬೋದು. ಈ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಈಗ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಬಿಗಿನರ್ಸ್ ಅಂತಂದರೆ, ಕಾಮನ್ ಬಿಗಿನರ್ಸು ಈ F&Oಗೆ ಶಿಫ್ಟ್ ಆಗ್ತಾರೆ. ಈ F&O ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿಟರ್ನ್ಸು ಜಾಸ್ತಿ ಇರುತ್ತೆ. ಸೊ ಹೈ ರಿಟರ್ನ್ಸ್ ನೋಡಿ ಇಲ್ಲಿ ಕಾಮನ್ ಬಿಗಿನರ್ಸ್ ಏನ್ ಆಗ್ತಾರೆ, ಅಟ್ರಾಕ್ಟ್ ಆಗ್ಬಿಡ್ತಾರೆ, ಇದ್ರಲ್ಲಿ ಜಾಸ್ತಿ ಲಾಭ ಇದೆ ಅಂತ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಗಳಿಸ್ಕೊಳ್ತಾರೆ, ಅಂದ್ರೆ ಕರೆಕ್ಟಾಗಿ ನಾಲೆಜ್ ಇಲ್ದೇನೆ ಅದರಲ್ಲಿ ಟ್ರೇಡ್ ಮಾಡಕ್ ಹೋಗ್ತಾರೆ. ಸೊ ಅದರಿಂದ ಅವ್ರಿಗೆ ಜಾಸ್ತಿ ಲಾಸ್ ಆಗಂತ ಒಂದು ಏನು ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಿ ಬಿಗಿನರ್ಸ್ ಆಗಿದ್ರೆ ಈ ಸೆಗ್ಮೆಂಟ್ಸ್ ಹೇಳಿದ್ನಲ್ಲ, ಈ ಸೆಗ್ಮೆಂಟ್ಸ್ ಎಲ್ಲ
ಟ್ರೈ ಮಾಡಿ, ನಾಲೆಜ್ ತಗೊಂಡು ಆಮೇಲೆ ನೀವು ಬೇರೆ ಸೆಗ್ಮೆಂಟ್ಸ್ಗೆ ಶಿಫ್ಟ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಮೇಲೆ ನೆಕ್ಸ್ಟ್ ನೀವು ಯಾವ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಸೊ ಇದೇ ತರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಿರ್ಬೋದು, ಈ ನೆಕ್ಸ್ಟ್ ಟೆಕ್ನಿಕಲ್ ಟರ್ಮ್ಸ್ ಯಾವ್ಯಾವ ಇದಾವೆ ಶೇರ್ ಮಾರ್ಕೆಟ್ ಅಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ PK Straits.